ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಏನು ಆಲೂಗಡ್ಡೆ ತೋರಿಸ್ತಾ ಇದ್ದೀನಿ ಬೇಯಿಸಿರೋದು ಅಂತ ಅಂದ್ಕೊಂಡಿದ್ದೀರಾ? ಆಲೂಗಡ್ಡೆ ಸಿಪ್ಪೆನ ಯಾವ ರೀತಿ ಬಿಡಿಸೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಒಂದು ಜರಡೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಸೊ ಅದ್ರ ಮೇಲೆ ಸುಮ್ಮನೆ ನೋಡಿ, ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡಿದ್ರೆ ಒಂದು ಕಡೆ ಆಲೂಗಡ್ಡೆ ಚಿಪ್ಪೆನೂ ಬರುತ್ತೆ, ಇನ್ನೊಂದು ಕಡೆ ಆಲೂಗಡ್ಡೆ ಸ್ಮ್ಯಾಶು ಸಹ ಆಗುತ್ತೆ. ಏನು ಗೊತ್ತಾ, ಎಷ್ಟು ಒದ್ದಾಡ್ತೀವಿ ಗೊತ್ತಾ ನಾವು ಆಲೂಗಡ್ಡೆ ಚಿಪ್ಪೆ ಬಿಡಿಸ್ಬೇಕು, ಅದನ್ನು ಸ್ಮ್ಯಾಶ್ ಮಾಡಬೇಕು ಅಂತ. ಸೊ ಇದು ತುಂಬಾ ಸಿಂಪಲ್ ಟ್ರಿಕ್ಕು. ಒಂದು ಸತಿ ನೀವು ಯೂಸ್ ಮಾಡಿ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಈ ಒಂದು ಬೋಂಡ ಎತ್ತೋದು ಅಥವಾ ಏನೋ ಹಪ್ಪಳ ಕರಿಯೋದು ಈ ಥರ ಜಡೆ ಇರುತ್ತಲ್ಲ ಮನೇಲಿ, ಅದರಲ್ಲಿ ಆಲೂಗಡ್ಡೆನ ಮೇಲೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಕೆಳಗಡೆ ಆಲೂಗಡ್ಡೆ ಸ್ಮ್ಯಾಶ್ ಆಗಿ ಬೀಳುತ್ತೆ, ಮೇಲ್ಗಡೆ ಚಿಪ್ಪೆ ನಮ್ಮ ಕೈಗೆ ಸಿಗುತ್ತೆ. ತುಂಬಾ ಸಿಂಪಲ್ಲು. ಹಾಗೆ ಏನಂತ ಹೇಳಿದ್ರೆ ಕೆಳಗಡೆ ಆಲೂಗಡ್ಡೆ ಸ್ಮ್ಯಾಶು ಸಹ ತುಂಬಾ ಚೆನ್ನಾಗಾಗಿರುತ್ತೆ, ಗಜ್ಜಿ ಬಿಜ್ಜಿ ಥರ ಏನೂ ಆಗಿರಲ್ಲ. ಸೊ ಈಗ ನಾವು ಸ್ಮ್ಯಾಶ್ ಮಾಡಿದ್ರೆ ಒಂದೊಂದು ರೀತಿ ಇರುತ್ತಲ್ವ, ಆ ಥರ ಅಂತೂ ಆಗಿರಲ್ಲ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಒಂದು ಸಿಂಪಲ್ ಟ್ರಿಕ್ನ ನೀವು ಸಹ ಮನೇಲಿ ಯೂಸ್ ಮಾಡಲಿ ಅಂತ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು 5-6 ಆಲೂಗಡ್ಡೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಹೇಗೆ ಆಗೋದು. ಬೇಗನೆ ಮಾಡ್ಕೊಬಿಡ್ಬೋದು. ಸೊ ತುಂಬಾ ಈಸಿ. ಆಲೂಗಡ್ಡೆ ಚಿಪ್ಪೆ ಬಿಡಿಸಿ ಅದನ್ನು ಒಂದು ತಟ್ಟಲ್ಲಿ ಇಟ್ಕೊಂಡು ಮತ್ತೆ ಅದನ್ನು ಸ್ಮ್ಯಾಶ್ ಮಾಡೋ ಅಷ್ಟು ಪ್ರಳಯ ಬೇಡ ಅಂತ ಈ ಥರ ಮಾಡಿರೋದು. ಸೊ ಈಗ ಪೂರಿ ಮಾಡೋದು ಹೇಗಪ್ಪ ಅಂತ ಹೇಳಿದ್ರೆ, ಕೆಲವರು ದೊಡ್ಡದಾಗಿ ಲಟ್ಟಿಸ್ಕೊಂಡು ಆಮೇಲೆ ತಟ್ಟೆನೋ ಅಥವಾ ಏನೋ ಅವರು ಬೇಕಾಗಿರೋದ ಸೈಜಲ್ಲಿ ಮಾಡ್ಕೋತಾರೆ. ಅಷ್ಟೆಲ್ಲ ತಲೆನೋವು ಯಾಕೆ ಬೇಕಲ್ವಾ? ಮೊದಲೇ ಪೂರಿಗೆ ಚಿಕ್ಕ ಉಂಡೆ ಮಾಡಿಕೊಂಡು ಪೂರಿ ಮಾಡ್ಕೊಬಿಟ್ರೆ ಆಗೋಯ್ತು. ಸೊ ಇದೊಂದು ಟಿಪ್ಸ್ ಈಗ ನಿಮಗೋಸ್ಕರ. ಇವತ್ತಿನ ಲಾಗಲ್ಲಿ ನಾನು ನಿಮಗೆ 2 ಟಿಪ್ಸ್ನ ಹೇಳಿದ್ದೀನಿ. ಒಂದು ಆಲೂಗಡ್ಡೆ ಆಲೂಗಡ್ಡೆ ಚಿಪ್ಪೆನ ಬಿಡಿಸೋದು ಹೇಗೆ, ಇನ್ನೊಂದು ಈ ರೀತಿ ಪೂರಿನ ಮಾಡೋದು ಹೇಗೆ ಅಂತ. ಸೊ ನೋಡಿ, ಈಗ ಎಣ್ಣೆ ಕರೆದಿದೆ, ಈಗ ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಹಾಕಿದ ತಕ್ಷಣ ಉಬ್ಬಿತು ಪೂರಿ. ಸೊ ನೀವು ಸಹ ಇದೇ ಥರ ಮಾಡ್ತೀರಾ? ಮಾಡಿ, ಓಕೆನಾ? ಸೊ ಯಾಕಂತ ಹೇಳಿದ್ರೆ ಪೂರಿ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಎಲ್ಲರೂ ಸಹ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸಿ ಅದನ್ನು ಕಟ್ ಮಾಡಿ ಮತ್ತೆ ಅದನ್ನು ಇದು ಮಾಡ್ತಾರೆ. ಅದ್ರ ಬದಲು ಈ ಥರ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು, ಸೊ ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಒಂದೇ ಸತಿ ಲಟ್ಟಿಸ್ಕೊಬಿಡೋಣ ಅಲ್ವಾ. ಒಂದೇ ಸಮವಾಗೂ ಸಹ ಇರುತ್ತೆ, ಎಲ್ಲನೂ ಇರುತ್ತೆ. ಅದು ಬಿಟ್ಟು ಒಂದು ಸತಿ ದೊಡ್ಡದಾಗಿ ಲಟ್ಟಿಸೋದಂತೆ, ಕಟ್ ಮಾಡೋದಂತೆ, ಇಲ್ಲ ಶೇಪ್ ಬರ್ತಾ ಇಲ್ಲ ಅಂತ ಯಾಕೆ ಯೋಚನೆ ಮಾಡಬೇಕು? ನಂತರ ಟ್ರಿಕ್ನ ನೀವು ಯೂಸ್ ಮಾಡಿ. ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಈ 2. ಆಲೂಗಡ್ಡೆ ಚಿಪ್ಪೆ ಬಿಡಿಸೋದಂತೂ ಸಿಕ್ಕಾಪಟ್ಟೆ ಈಸಿಯಾಗಿ ಹೋಯಿತು. ಸೊ ಸ್ಕೂಲ್ಗಳಿಗೆ ಹೋಗಬೇಕು, ಅರ್ಜೆಂಟ್ ಟೈಮ್ ಆಗೋಗಿದೆ ಅನ್ನೋರು ನೋಡಿ ಈ ಥರ ಮಾಡ್ಕೊಬಿಟ್ರೆ ಬೇಗ ರೆಡಿ ಆಗ್ಬೋದು. ಸೊ ಇವೆರಡು ಟಿಪ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಮತ್ತೆ ನಾನು ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ, ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಈಗ ಆಲೂಗಡ್ಡೆ ಪಲ್ಯ ಪೂರಿ ರೆಡಿ ಆಗಿದೆ, ನಾನು ಹೋಗಿ ತಿಂತೀನಿ, ನೀವು ತಿನ್ನಿ ಅಂತ ಹೇಳ್ತಾ, ಲವ್ ಯು, ಟಾಟಾ, ಟೇಕ್ ಕೇರ್, ಬಾಯ್.